ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇನ್ಫೋಸಿಸ್ ರಿಕ್ವೈರ್ಮೆಂಟ್ 2005 ಅಡಿಯಲ್ಲಿ ಅಂದ್ರೆ ಕರ್ನಾಟಕ ಮತ್ತು ಭಾರತ ಸರ್ಕಾರದ ಹಲವೆಡೆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಇದರಲ್ಲಿ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತೆ ಇದರಲ್ಲಿ ವಯಸ್ಸಿನ ಮಿತಿ ಎಷ್ಟು, ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಹಾಗೆ ನಿಮ್ಗೆ ಇದರಲ್ಲಿ ವಯಸ್ಸಿನ ಮಿತಿ ಮತ್ತೆ ನಿಮ್ಗೆ ಇದರಲ್ಲಿ ಅಪ್ಲೈ ಮಾಡುವಂತ ವಿಧಾನ ಎಲ್ಲಾನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಇಷ್ಟವಾದ್ರೆ ಮಾತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಿದ್ದಕ್ಕೆ ನೀವು ಸಹಾಯ ಮಾಡಿಕೊಡಬಹುದು. ಓಕೆ, ನೀವು ಆದಷ್ಟು ಬೇಗ ನನ್ನ ನೋಟಿಫಿಕೇಶನ್ ನಿಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಆದಷ್ಟು ಬೇಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಅದನಂತರ ತಕ್ಷಣನೇ ನೀವು ಅಪ್ಲೈ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಕಾಂಪಿಟಿಷನ್ ತುಂಬಾನೇ ಇರೋದ್ರಿಂದ ನೀವು ಇದರಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಕೆಲಸ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಓಕೆ, ಮತ್ತೆ ಇದರಲ್ಲಿ ಸ್ಯಾಲರಿ ಪ್ಯಾಕೇಜ್ ಎಲ್ಲಾನು ವಿವರವಾಗಿ ಹೇಳಿಕೊಡಲಿದ್ದೇನೆ. ಓಕೆ, ವಿಡಿಯೋ ಸ್ಕಿಪ್ ಮಾಡಬಾರ್ದು. ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನೀವು ಈಗಲೇ ವಿಡಿಯೋನ ಬಿಟ್ಟು ಹೋಗಬಹುದು, ನೋ ಪ್ರಾಬ್ಲಮ್. ಆದ್ರೆ ನೀವು ವಿಡಿಯೋನ ಕಂಪ್ಲೀಟ್ ನೋಡೋದಾದ್ರೆ ಮಾತ್ರ ವಿಡಿಯೋನ ನೋಡಬಹುದು. ಓಕೆ, ಇದು ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು. ನಿಮ್ಗೆ ಬೇರೆ ಯಾವುದೇ ರೀತಿ ಆಫ್ಲೈನ್ ಮೋಡ್ ಇಲ್ಲ, ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಇದರಲ್ಲಿ ಅಪ್ಲೈ ಮಾಡುವಂತ ಡೇಟ್ ಇದೆಯಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೀವು ತಕ್ಷಣನೇ ಅಪ್ಲೈ ಮಾಡಬಹುದು. ಓಕೆ, ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಕೊಟ್ಟಿಲ್ಲ, ನೀವು 30 ದಿನದ ಒಳಗೆ ನೀವು ಅಪ್ಲೈ ಮಾಡಬಹುದು. ಹಾಗೆ ಇದು ಕೆಲಸ ಇದೆಯಲ್ಲ ನಿಮ್ಗೆ ಇದು ಪರ್ಮನೆಂಟ್ ಆಗಿರುತ್ತೆ, ಅಂದ್ರೆ ಶಾಶ್ವತವಾಗಿರುತ್ತೆ. ಆಯ್ಕೆ ವಿಧಾನದಲ್ಲಿ ಇಂಟರ್ವ್ಯೂ ಮೂಲಕ ಮತ್ತೆ ಇತರ ವಿಧಾನಗಳ ಮೂಲಕ ನಿಮ್ಮನ್ನು ಇಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ. ಹಾಗೆ ನಿಮ್ಗೆ ಇರುವಂತ ನಾಲೆಜ್ ಅಂದ್ರೆ ಅಗತ್ಯವಿರುವಂತ ನಾಲೆಜ್ಗಳು ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಹಾಗೆ MS ವರ್ಡ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು, ಹಾಗೆ ನಿಮ್ಗೆ ಉತ್ತಮ ಸಂವಹನ ಕೌಶಲ್ಯ ಇರಬೇಕು, ಹಾಗೆ ನಿಮ್ಗೆ ಸ್ವಯಂ ಪ್ರೇರಿತ ಅಂದ್ರೆ ನೀವು ಖುದ್ದಾಗಿ ನೀವು ಡಿಸಿಷನ್ ತೆಗೆದುಕೊಳ್ಳುವಂತ ಸಾಮರ್ಥ್ಯನೂ ಹೊಂದಿರಬೇಕು. ಓಕೆ, ವಯಸ್ಸಿನ ಮಿತಿ ಇದೆಯಲ್ಲ 18 ವರ್ಷ ಮಿನಿಮಮ್ ಅಂತ ಕೊಟ್ಟಿದ್ದಾರೆ, ಹಾಗೆ ಮ್ಯಾಕ್ಸಿಮಮ್ 27 ವರ್ಷ ಅಂತ ಕೊಟ್ಟಿದ್ದಾರೆ. ಹಾಗೆ SC ST ಇದೆಯಲ್ಲ ಅವರುಗಳಿಗೆ ಇಲ್ಲಿ 40 ವರ್ಷ ತನಕ ವಯೋಮಿತಿಯನ್ನು ಇಡಲಾಗಿದೆ. ಓಕೆ, ಹಾಗೆ ನಿಮ್ಗೆ ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ ಇದು ಸೂಪರ್ ಆಗಿದೆ. ಓಕೆ, ಯಾಕಂದ್ರೆ ಇದು 2.5 ಲಕ್ಷದಿಂದ 3 ಲಕ್ಷ ತನಕ ನಿಮ್ಗೆ ಸ್ಯಾಲರಿ ಪ್ಯಾಕೇಜ್ ಅನ್ನು ಕೊಡಲಾಗುತ್ತೆ. ಹಾಗೆ ಇಲ್ಲಿ ನೀವು ನೋಡಬಹುದು, ನಿಮ್ಮಲ್ಲಿ ಅರ್ಹತೆ ಕೇಳಿದರೆ ಎಲಿಜಿಬಿಲಿಟಿ ನಿಮ್ಗೆ ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರು ಇದರಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು, ಅಂದ್ರೆ ಗ್ರಾಜುಯೇಷನ್ ಮತ್ತೆ ಅಂಡರ್ ಗ್ರಾಜುಯೇಟ್. ಓಕೆ, ಹಾಗೆ ಅರ್ಜಿ ಶುಲ್ಕ ಇದೆಯಲ್ಲ ಹಲವಾರು ಕಂಪನಿಗಳು ನೀವು ಅರ್ಜಿಯನ್ನ ಅಂದ್ರೆ ನೀವು ಅಪ್ಲೈ ಮಾಡುವಾಗ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಆದ್ರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಚಾರ್ಜ್ ಇಲ್ಲ. SC ST ಆಗ್ಲಿ OBC ಆಗ್ಲಿ ಯಾರೇ ಆಗ್ಲಿ SC ಆಗ್ಲಿ ST ಆಗ್ಲಿ OBC ಆಗ್ಲಿ ಇದರಲ್ಲಿ ಯಾವುದೇ ರೀತಿಯ ಶುಲ್ಕಗಳನ್ನ ಪಾವತಿಸುವಂತ ಅಗತ್ಯನೇ ಇಲ್ಲ. ಓಕೆ, ಹಾಗೆ ನಿಮ್ಗೆ ಇಲ್ಲಿ ನೋಡಬಹುದು ನಿಮ್ಮಲ್ಲಿರೋ ವೇಕೆನ್ಸಿ ಇನ್ಫಾರ್ಮೇಶನ್ ಇದೆಯಲ್ಲ ಪ್ರಕ್ರಿಯೆ ನಿರ್ವಾಹಕ ಅಂದ್ರೆ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಮತ್ತೆ ಇಂಟರ್ನ್ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೆ ನೀವು ಇನ್ಫೋಸಿಸ್ ಕಂಪನಿಗೆ ನೀವು ಜಾಯಿನ್ ಮಾಡೋದ್ರಿಂದ ನಿಮ್ಗೆ ಹಲವಾರು ಸವಲತ್ತುಗಳನ್ನ ಕೊಡಲಾಗುತ್ತೆ. ಅಂದ್ರೆ ನಿಮ್ಗೆ ಮೆಡಿಕಲ್ ಫೆಸಿಲಿಟಿ ಕೊಡಲಾಗುತ್ತೆ, ಹಾಗೆ ನಿಮ್ಗೆ ವಿಮೆ ಕೊಡಲಾಗುತ್ತೆ, ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಲಾಗುತ್ತೆ, ಮತ್ತೆ ನಿಮ್ಗೆ ಸ್ಯಾಲರಿ ಮತ್ತು ಇತರ ಸವಲತ್ತುಗಳಂತ ಹೇಳ್ತಿದ್ದಾರೆ. ಓಕೆ, ಹಾಗೆ ನೀವು ಜಾಯಿನ್ ಮಾಡ್ಲಿಕ್ಕೆ ನಿಮ್ಗೆ ಲಿಂಕ್ ಇದೆಯಲ್ಲ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಕೊಡ್ತೀನಿ. ಅಲ್ಲಿಂದ ಹೋಗಿ ನನ್ನ ವೆಬ್ಸೈಟ್ ಗೆ ವಿಸಿಟ್ ಮಾಡೋದರ ಮೂಲಕ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಓಕೆ, ಅಪ್ಲಿಕೇಶನ್ ಲಿಂಕ್ ನೀವು ವೆಬ್ಸೈಟ್ ವಿಸಿಟ್ ಮಾಡಿದ ನಂತರ ನಿಮಗೆ ಅಲ್ಲಿ ಸಿಗಲಾಗುತ್ತೆ. ಓಕೆ, ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟವಾದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಮೊದಲೇ ಹೇಳಿದೀನಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಒಂದು ವೇಳೆ ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಾದ್ರೆ ಕೆಲಸಕ್ಕೆ ಅಪ್ಲೈ ಮಾಡ್ಲಿಕ್ಕೆ ನೀವು ಸಹಾಯ ಮಾಡಿಕೊಡ್ಬಹುದು. ವಿಡಿಯೋ ಇಷ್ಟವಾದ್ರೆ ಮಾತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.